ಗಜೇಂದ್ರಗಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸುಮಾರು 16 ಹಳ್ಳಿಗಳಲ್ಲಿ ಬಗರ್ ಹುಕ್ಕುಂ ಸಾಗುವಳಿದಾರರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಸುಮಾರು ದಿನಗಳಿಂದ ಹಕ್ಕು ಪತ್ರ ವಿತರಣೆ ಮಾಡಲು ಹಾಗೂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ನೀಡಲು ಒತ್ತಾಯಿಸಿ ಸಾಕಷ್ಟು ಬಾರಿ ಹೋರಾಟ ಮಾಡಿ ಮನವಿ ಮಾನ್ಯ ತಹಶೀಲ್ದಾರರಿಗೆ ಹಾಗೂ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಹೋರಾಟ ಮಾಡಿ ಮನವಿ ಸಲ್ಲಿಸಿದರೂ ಕೂಡ ರೈತರ ಸಮಸ್ಯೆ ಈಡೇರಿಸಲು ಮಾನ್ಯ ಶಾಸಕರು, ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಆದ್ದರಿಂದ ಕೆಪಿಆರ್ಎಸ್ ಸಂಘಟನೆ ನೇತೃತ್ವದಲ್ಲಿ ಇಂದು ಗಜೇಂದ್ರಗಡ ತಾಲೂಕಿನ ತಹಶೀಲ್ದಾರ ಕಚೇರಿಯಲ್ಲಿ ಅನಿರ್ದಿಷ್ಟಾವಧಿ ಹಗಲು ರಾತ್ರಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ನಕ್ಷತ್ರ ಚಿಹ್ನೆ ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷರಾದ ಗಣೇಶ ರಾಠೋಡ ಮಾತನಾಡಿ, ನಕ್ಷತ್ರ ಚಿಹ್ನೆ ರೈತರು ಸುಮಾರು ವರ್ಷಗಳಿಂದ ಗಜೇಂದ್ರಗಡ ಸುತ್ತಮುತ್ತ ಗುಡ್ಡದಲ್ಲಿ ರೈತರು ಉಳುಮೆ ಮಾಡುತ್ತಾ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಅವುಗಳನ್ನು ಗಣನೆಗೆ ತೆಗೆದುಕೊಂಡು ರೈತರಿಗೆ ಹಕ್ಕುಪತ್ರ, ಸಾಗುವಳಿ ಚೀಟಿ ನೀಡಲು ನಿರಾಕರಿಸುತ್ತಿರುವುದು ಸರಿಯಾದ ಕ್ರಮವಲ್ಲ. ಇದನ್ನು ವಿದ್ಯಾರ್ಥಿ ಸಂಘಟನೆ ಖಂಡಿಸುತ್ತದೆ. ಆದ್ದರಿಂದ ಮಾನ್ಯ ಅಧಿಕಾರಿಗಳು ತಕ್ಷಣ ರೈತರ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕೆಂದು ಒತ್ತಾಯಿಸುತ್ತದೆ. ನಕ್ಷತ್ರ ಚಿಹ್ನೆ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಪೀರು ರಾಠೋಡ ಮಾತನಾಡಿ, ನಕ್ಷತ್ರ ಚಿಹ್ನೆ ಮಾನ್ಯ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರಿಗೆ ರೈತರ ಮೇಲೆ ಕಾಳಜಿ ಇದ್ದಿದ್ದರೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುತ್ತಿದ್ದರು. ಆದರೆ ಅವರಿಗೆ ಕಾಳಜಿ ಇರುವುದು ಕಾಳಸಂತೆಕೋರರ ಕಾಳಜಿ ಇದೆ. ಬಗರ್ ಹುಕ್ಕುಂ ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡುತ್ತಾರೆ, ಸಾಗುವಳಿ ಚೀಟಿ ಕೊಡುತ್ತಾರೆ. ಆದರೆ ಇನ್ನು ಉಳಿದ ರೈತರಿಗೆ ಯಾಕೆ ನೀಡುತ್ತಿಲ್ಲ? ಕೆಲವರ ಲಾಬಿಗಾಗಿ ಕೆಲಸ ಮಾಡಿ ರೈತರಿಗೆ ದ್ರೋಹವೆಸಗುತ್ತಿರುವ ರೈತರು ನಾಳೆ ದಿನ ತಹಶೀಲ್ದಾರ ಕಚೇರಿ ಬಂದ್ ಮಾಡಿ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರೂಪೇಶ್ ಮಾಳೋತ್ತರ, ಪೀರು ರಾಠೋಡ, ಚಂದ್ರು ರಾಠೋಡ, ಚನ್ನಪ್ಪ ಗೂಗಲೋತ್ತರ, ಗಣೇಶ ರಾಠೋಡ, ಮೆಹಬೂಬ ಹವಾಲ್ದಾರ, ಅನಿಲ್ ಆರ್, ಬಾಲು ರಾಠೋಡ, ಶಿವಪ್ಪ ಮಾಳೋತ್ತರ, ಲೋಕಪ್ಪ ಕಾಳಪ್ಪ ರಾಠೋಡ, ಈರಪ್ಪ ಕಾಳಪ್ಪ ರಾಠೋಡ, ವೀರಭದ್ರಪ್ಪ ಮಾಳೋತ್ತರ, ರತ್ನಪ್ಪ ಮಾಳೋತ್ತರ, ಲೋಕಪ್ಪ ರಾಠೋಡ, ಮಾರುತಿ ರಾಠೋಡ, ಚಂದ್ರು, ಅಜ್ಮೀರ್, ಶಿವವ್ವ, ದೇವಕ್ಕ, ಶಾವವ್ವ, ನೂರಾರು ರೈತರು, ವಿದ್ಯಾರ್ಥಿಗಳು, ಯುವಕರು ಆಶ್ವಾಸನೆಯನ್ನು ಕೊಟ್ಟಿದ್ರು. ಅದು ಆದ ನಂತರದಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸ್ಥಳೀಯ ಶಾಸಕರು ಒಂದು ಪ್ರಶ್ನೆಯನ್ನ ಮಾಡಿದ್ರು. ಆದರೆ ಅದೇ ಎಷ್ಟು ಮಟ್ಟಿಗೆ ಸೂಕ್ತವಾಗಿತ್ತು ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಹವಾಗಿರ್ತಕ್ಕಂಥದ್ದು. ಇವತ್ತು ಶಿವಮೊಗ್ಗದಲ್ಲಿ ಈ ರೀತಿ ಬಿ ಖಾತಾ ಇರ್ತಕ್ಕಂಥ ಭೂಮಿಗಳನ್ನು ಹಂಚಿಕೆ ಮಾಡಲಿಕ್ಕೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅಲ್ಲಿ ಆಲ್ರೆಡಿ ರೈತರಿಗೆ ಹಕ್ಕುಪತ್ರ ಸಿಕ್ಕಿದೆ, ಎಲ್ಲರಿಗೂ ಕೂಡ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇದಾವೆ ಅಂತಕ್ಕಂಥದ್ದು ಒಂದು ಕಡೆ ಇದೆ. ಆ ರೀತಿಯಲ್ಲಿ ಗಜೇಂದ್ರಗಡದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ಕೊಡಬಹುದಿತ್ತು. ಆದರೆ ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದು ಕೇಳಿದರೆ, ಅದನ್ನು ಕೊಡಕ್ಕೆ ನಮ್ಮ ಕೈಲಿ ಆಗಲ್ಲ, ನಾವು DC ಅವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಳೆದ ಬಾರಿನೂ ನಾವು ಕೇಳಿದ್ವಿ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹಲ್ ಏನಿದೆ ಸ್ವೀಕಾರ ಮಾಡಬೇಕು, ಮತ್ತು ಆ ಪ್ರದೇಶಕ್ಕೆ ಹೋಗಿ ವಿಸಿಟ್ ಕೊಡಬೇಕು ಜಿಲ್ಲಾಧಿಕಾರಿಗಳು. ಅಲ್ಲಿ ಭೂಮಿ ಉಳುಮೆ ಮಾಡ್ತಾ ಇದೀವೋ ಇಲ್ಲೋ, ಅದು ಉಳುಮೆಗೆ ಯೋಗ್ಯವಾದ ಭೂಮಿ ಹೌದೋ ಅಲ್ಲ ಅಂತಕ್ಕಂಥದ್ದನ್ನು ಕಂದಾಯ ಇಲಾಖೆಯ ಒಂದು ಭೂಮಿ ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅಲ್ಲಿ ಹೋಗಿ ಅದನ್ನು ವಿಸಿಟ್ ಮಾಡಿ, ಅಥವಾ ಅವ್ರು ಬರೋಕ್ಕಾಗಲ್ವಾ, ವಿಸಿಟ್ ಮಾಡೋಕ್ಕಾಗಲ್ವಾ, ಅವರ ಕೆಳ ಹಂತದಲ್ಲಿರ್ತಕ್ಕಂಥ AC ಸಾಹೇಬ್ರಿದ್ದಾರೆ, AC ಸಾಹೇಬ್ರನ್ನ ಬಿಟ್ಟರೆ ತಹಸೀಲ್ದಾರರಿದ್ದಾರೆ, ತಹಸೀಲ್ದಾರನ್ನ ಬಿಟ್ಟರೆ ತಲಾಟಿಗಳಿದ್ದಾರೆ. ತಲಾಟಿಗಳನ್ನಾದರೂ ಕಳಿಸ್ಬಿಟ್ಟು ಅಲ್ಲಿ ಭೂಮಿ ಉಳುಮೆ ಮಾಡ್ತಾ ಇದ್ದಾರೋ ಇಲ್ಲೋ ಅಂತಕ್ಕಂಥದ್ರ ಬಗ್ಗೆ ಅವರು ರಿಪೋರ್ಟನ್ನು ತಗೋಬೇಕು. ಆದರೆ ಅದನ್ನು ಯಾವುದನ್ನು ತಗೊಳ್ಳಾರ್ದನೆ ಅಲ್ಲಿ ಅದು ಗುಡ್ಗಾಡು ಅಂತೇಳಿ ಒಂದು ಸತೆ ರಿಜೆಕ್ಟ್ ಮಾಡೋದು, ಇನ್ನೊಂದು ಸತೆ ಕೇಳಕ್ಕೆ ಹೋದರೆ ಅದು ಬಿ ಖಾತಾ ಇದೆ ಹಂಗಾಗಿ ನಿಮಗೆ ಭೂಮಿ ಕೊಡಕ್ಕೆ ಬರಲ್ಲ ಅಂತೇಳಿ ರಿಜೆಕ್ಟ್ ಮಾಡೋದು, ಮತ್ತೊಂದು ಸತೆ ಕೇಳಕ್ಕೆ ಹೋದರೆ ಏನು ಹೇಳ್ತಾರೆ, ಅದು ನಾವು ಪಶುಸಂಗೋಪನೆಗಳಿಗೆ ದನಕರಗಳಿಗೆ ಬಿಟ್ಟಂಥ ಜಾಗ ಸರ್ಕಾರಿ ಇದ್ದು ಅಂತೇಳಿ ಇನ್ನೊಂದ್ಸತೆ ಹೇಳೋದು. ಈ ರೀತಿ ಹಾರಿಕೆ ಉತ್ತರಗಳನ್ನು ಪ್ರತಿ ಬಾರಿ ಕೊಡೋದು ಸರಿಯಾದದ್ದಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನಾವು ಸರ್ಕಾರ ಬಗರ್ ಹುಕ್ಕುಂ ಅಡಿಯಲ್ಲಿ ಅರ್ಜಿಯನ್ನು 57 ಇದರಲ್ಲಿ ಏನು ಅರ್ಜಿ ಕರೆದಿತ್ತು ಆ ಪ್ರಕಾರ ನಾವು ಅರ್ಜಿ ಹಾಕಿದ್ದೀವಿ. ಆ ಅರ್ಜಿ ಹಾಕಿದಂತಹ ಎಲ್ಲರಿಗೂ ಕೂಡ ಯೋಗ್ಯವಾಗಿ ಅಲ್ಲಿ ಯಾರೆಲ್ಲ ಉಳುಮೆ ಮಾಡ್ತಾ ಇದ್ದಾರೆ ಆ ಉಳುಮೆದಾರರಿಗೆ ಹಕ್ಕುಪತ್ರಗಳನ್ನು ಮತ್ತು ಸಾಗುವಳಿ ಚೀಟಿಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಮತ್ತು ಆಡಳಿತ ವರ್ಗದ ಕರ್ತವ್ಯ ಅಂತಕ್ಕಂಥದ್ದನ್ನು ಆಡಳಿತ ವರ್ಗ ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳಾರ್ದೇ ಪ್ರತಿ ಬಾರಿ ನಾವು ಹೋರಾಟ ಮಾಡಿದಾಗ ಇಲ್ಲ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳೋದು ಮತ್ತೆ ನುಣುಚ್ಕೊಳ್ಳುವಂಥ ಕೆಲಸವನ್ನು ಮಾಡೋದು ಸರಿಯಾದದ್ದಲ್ಲ ಅಂತಕ್ಕಂಥ ಕಾರಣಕ್ಕಾಗಿಯೇ ಇವತ್ತು ರೈತರು ನಾವು ಮತ್ತೆ
ನಮ್ಮ ಹಕ್ಕುಪತ್ರವನ್ನು ಕೊಡಬೇಕು ಮತ್ತು ಸಾಗುವಳಿ ಚೀಟಿ ಕೊಡಬೇಕು ಅಂತಕ್ಕಂಥ ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ಕಳೆದ ಬಾರಿ ಏನು 2 ಬಾರಿ ನಾವು ಸ್ಥಳೀಯ ಶಾಸಕರ ಮತ್ತು ಮಾನ್ಯ ತಹಸೀಲ್ದಾರ್ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟವನ್ನು ಹಿಂಪಡೆದಿದ್ವಿ. ಆದರೆ ಅವರು ಯಾವ ರೀತಿಯಲ್ಲೂ ಕೂಡ ನಮ್ಮ ನಂಬಿಕೆಗೆ ಅರ್ಹತೆಯನ್ನು ಕೊಟ್ಟಿಲ್ಲ. ಅವರು ನಂಬಿಕೆ ದ್ರೋಹವನ್ನು ಮತ್ತೆ ರೈತರೆಲ್ಲ ಸೇರಿದು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಈ ಹೋರಾಟ ಅನಿರ್ದಿಷ್ಟವಾಗಿರುತ್ತೆ. ನಾವು ನಿಮಗೆ ಒಪ್ಪಂದ ಕೊಡೋದಿಲ್ವೋ, ಸಾಗುವಳಿ ಚೀಟಿ ಹಾಕೋದಿಲ್ವೋ, ಅಲ್ಲಿ ತನಕ ಎಲ್ಲ ರೈತರು ಬಂದು ಇಲ್ಲೇ ಬಂದಿವಿ ಅಂತ ತೀರ್ಮಾನವನ್ನು ಮಾಡಿ ಎಲ್ಲ ಬಗರುಕಂ ಸಾಗುವಳಿ ಅರ್ಜಿ ಹಾಕಿದೆ. ಎಲ್ಲರೂ ಕೂಡ ಈ ಮುಟ್ಟಿದೆ. ಇವತ್ತು ಈ ಹೋರಾಟ ಪ್ರಾರಂಭ ಆಗಿದೆ. ನಂತರ ಅವರು ಎಲ್ಲರೂ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಈ ಹೋರಾಟ ಇಲ್ಲಿ ನಡೆಯುತ್ತ ಹೋರಾಟ ರೈತರಿಗಾಗಲಿ ನಾಗರಿಕರಿಗೆ ಏನಾದ್ರು ಕೂಡ ಈಗ ಸ್ಥಳೀಯ ಆಡಳಿತವೇ ಅದಕ್ಕೆ ಹೊಣೆಗಾರ ಅಂತಕ್ಕಂಥದ್ದನ್ನ ಅವರು ಎತ್ತರದಿಂದ ಅನುಭವಿಸಬೇಕು. ತಹಸೀಲ್ದಾರ್ ಇಲ್ಲದೆ ಇದ್ದು ತಹಸೀಲ್ದಾರ್ ಇಂಜಿನಿಯರ್ ತನಗೆ ಬರಬೇಕು. ನಮ್ಮ ಅಹೋಲಯನ್ನ ಮೇಲ್ಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ನಮ್ಮ ಹೋರಾಟದ ಸ್ಥಳ ಆಯಾ ಜಿಲ್ಲಾಧಿಕಾರಿ ನಮ್ಮ ಜನ ರಿಜಿಸ್ಟರ್ ಮಾಡಿದೀವಿ ಅಂತ ಏನು ಹೇಳಿದ್ದಾರೆ ಅವರೇ ಬರಬೇಕು. ಅವರು ಬಂದು ಯಾಕೆ ಮಾಡಿದ್ದಾರೆ ಅಂತಕ್ಕಂಥ ನಮಗೆ ಕಾರಣ ಹೇಳು. ಯಾರು ಮಾಡಿರಿ, ಯಾವ ಹಕ್ಕುಪತ್ರ ಅವ್ರು ಅಷ್ಟೊಂದು ಉತ್ತರವಾಗಿ ಮಾಡಬೇಕು. ನಾವು ಅದನ್ನು ತಗೊಂಡು ಸರ್ಕಾರಕ್ಕೂ ಹೋಗಿ ಕೇಳ್ತೀವಿ. ಅಲ್ಲಿ ಕೇಳೋದದ್ದು ಏನೂ ಇಲ್ಲ, ಕೊಡ್ಬೇಕಂತ ಆದ್ರೆ ಸರಿಯಾದ ಇಲ್ಲ ಸ್ಥಳ ಆಡೋದು ಎತ್ತಿಗೆ ಒಂದ್ ವೇಳೆ ಅದಕ್ಕೆ ನಗರದೇ ಇದ್ರೆ ಈ ಹೋರಾಟ ಈ ಪ್ರದೇಶಕ್ಕೆ ಮಾತ್ರ ಸೀಮಿತವಾದ ರಾಜ್ಯ ವ್ಯಾಪ್ತಿ ವ್ಯಾಪಿಸುವಂತ ಹೋರಾಟವಾಗಿ ಅದು ಪರಿಣಮಿಸಬಾರದು. ಈ ಹೋರಾಟಕ್ಕೆ ಫೆಡರೇಷನ್ ಸಂಘಟನೆ ವಿದ್ಯಾರ್ಥಿ ಸಂಘಟನೆಯರಾಗಿ ನಾವು ಸಂಪೂರ್ಣವಾಗಿ ರೈತರಿಗೆ ಸಾಗುವಳಿ ಚೀಟಿಗಳ ಕೊಡಿದ್ರೆ ನಾವು ಕೂಡ ವಿದ್ಯಾರ್ಥಿ ಸಮುದಾಯ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಂತ ಮಾತನ್ನ ಹೇಳಿ ನಿಮ್ಮ ಹೋರಾಟಕ್ಕೆ ನಾವೆಲ್ಲರೂ ಜೊತೆಗೆ ಹಕ್ಕುಪತ್ರ ಮತ್ತು ಸಾಗುವಳಿ ಚೀಟಿಯನ್ನ ಪಡೆಯೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ಕಿಲಾಬ್ ಜಿಂದಾಬಾದ್, ರೈತ ಸಂಘಟನೆ ಜಿಂದಾಬಾದ್.